ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಆರಂಭ ಆಗ್ತಾ ಇದೆ. ಕಳೆದ ಬಾರಿ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಓರ್ವ ಮುಖ್ಯ ಅತಿಥಿಯನ್ನು ನಿಮಗೆ ಪರಿಚಯಿಸಿದ್ದೆ. ನಿಮಗೆ ಗೊತ್ತಿರುತ್ತೆ ಅವರು. ಅದು ಆ ಕಾರ್ಯಕ್ರಮವನ್ನು ದೇಶದಾದ್ಯಂತ ದೇಶ ವಿದೇಶಗಳಲ್ಲಿ ಎಷ್ಟು ಲಕ್ಷ ಮಂದಿ ವೀಕ್ಷಿಸಿದರು ಅಂತಂದರೆ ಮತ್ತೊಮ್ಮೆ ಅವರ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೊಮ್ಮೆ ಅವರ ಕಾರ್ಯಕ್ರಮವನ್ನು ಈ ದಸರಾ ನಿಮಿತ್ತ ಮಾಡ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕಿದೆ. ಏನಾಗುತ್ತೆ, ಯಾಕಂತಂದರೆ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ದೇಶ ಮೊದಲು, ಹಾಗೆಯೇ ರಾಜ್ಯದ ವಿಚಾರ ಬಂದಾಗ ರಾಜ್ಯ ಮೊದಲು. ಹಾಗಿದ್ರೆ ಯಾರಿರ್ಬೋದು ಆ ಮುಖ್ಯ ಅತಿಥಿ? ಎಸ್, ರಾಜಗುರುಗಳು ಮತ್ತು ದ್ವಾರಕನಾಥ್ ಅವರು. ರಾಜಗುರು ದ್ವಾರಕನಾಥ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮಹಾಲಯ ಅಮಾವಾಸ್ಯೆಯಲ್ಲಿ ಭಾರತದಲ್ಲಿ ಮತ್ತು ಭಾರತೀಯ ಪರಂಪರೆಯಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಸೈಂಟಿಫಿಕ್ ಆಗಿ ಹೇಳಿದಾಗಲೂ ಕೂಡ ಅದನ್ನು ಬಿಗ್ ಬ್ಯಾಂಗ್ ಥಿಯರಿ ಆರಂಭ ಆಗಿದ್ದಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ಏನು ಬ್ರಹ್ಮಾಂಡ ಸೃಷ್ಟಿಯಾದ ದಿನ. ಸೊ ಹಾಗಾಗಿ ಅದು ಮಹಾಲಯ ಅಮಾವಾಸ್ಯೆ ಅಂತಂದರೆ ಹಿರಿಯರಿಗೆಲ್ಲ, ಅಂದರೆ ಆರಂಭದಿಂದ ಇಲ್ಲಿ ತನಕ ಯಾರೆಲ್ಲ ಬಂದರು ಅವರನ್ನೆಲ್ಲ ನಮಿಸುವಂಥ ದಿನ ಅಂಥೇಳಿ. ಏನು ವಿಶೇಷತೆ ಈ ಬಾರಿ? ಮೊಟ್ಟ ಮೊದಲಿಗೆ ಕನ್ಯಾಮಾಸ ಮುಗಿತಾ ಬರ್ತಾ ಇದೆ. ಸವಿತೃ ಆಷಾಢ್ಯಾದಿ ಪಂಚ ಅಪರಮಹಾಲ ಪಕ್ಷ ಅಂತ ಹೇಳ್ತಾರೆ. ಅದನ್ನು ಆಷಾಢ ಮಾಸದಲ್ಲಿ 15 ದಿವಸ ಒಂದು ಪಕ್ಷ, ಶ್ರಾವಣದೆರಡು 3, ಭಾದ್ರದೆರಡು ಒಟ್ಟು 5. ಈ 5 ತಿಂಗಳು ತುಂಬ ಶ್ರೇಷ್ಠ ಅಂತ ಶಾಸ್ತ್ರಗಳು ಬರೆದುಬಿಟ್ಟಿದ್ದಾರೆ. ಉತ್ತರಾಯಣ ಬಂದ ಕೂಡಲೇ ಹಬ್ಬ ಹರಿದಿನ ಎಲ್ಲ ಬಂದುಬಿಡ್ತವೆ. ಮದುವೆ ಮಾಡ್ತಾರೆ, ಮುಂಜಿ ಮಾಡ್ತಾರೆ, ಬ್ರಹ್ಮೋದ್ದೇಶ ಮಾಡ್ತಾರೆ, ಏನೇನು ಪುಣ್ಯಕಾರ ಮಾಡೋಕ್ಕೂ ಚಂಡಿಕಾಯಾಗ ಮಾಡೋರಿದ್ದಾರೆ, ರುದ್ರಾಗ ಮಾಡೋರಿದ್ದಾರೆ. ಉತ್ತರಾಯಣಕ್ಕೆ ಅದು ಮೀಸಲಾಗಿದೆ. ಮನೆ ಕಟ್ಟೋದು, ಮನೆ ವಾಸ್ತುಲ ಪೂಜೆ ಮಾಡೋದು ಎಲ್ಲವೂ ಇದೆ. ಆದರೆ ಈ ಒಂದು ನಮ್ಮ ಭಾರತ ಪರಂಪರೆಯಲ್ಲಿ ಉತ್ತರಾಯಣ ದಕ್ಷಿಣಾಯನ ಮಾಡಿ ದಕ್ಷಿಣಾಯನ ದೇವತೆಗಳಿಗೇ ಅದು ಮೀಸಲಾಗಿಟ್ಟಿದ್ದಾರೆ. ಅದನ್ನು ಉತ್ತರಾಯಣದಲ್ಲಿ ದೇವರುಗಳ ವ್ರತಗಳು ಬೇಕಾದಷ್ಟು ರಾಮನವಮಿ, ನರಸಿಂಹ ಜಯಂತಿ ಎಲ್ಲ ಬಂದ್ಬಿಡುತ್ತೆ, ಉದ್ದಕ್ಕೆ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಆಷಾಢ ಬಂತು ಅಂತಂದರೆ ಅದು ಕರ್ಕಾಟಕ ರಾಶಿಗೆ ಯಾವತ್ತು ಸೂರ್ಯ ಬರ್ತಾನೆ ಅದು ದಕ್ಷಿಣಾಯನ ಆಗುತ್ತೆ. ಯಾವತ್ತು ಮಕರ ರಾಶಿಗೆ ಸೂರ್ಯ ಬರ್ತಾನೆ ಅವತ್ತು ಉತ್ತರಾಯಣ ಆಗುತ್ತೆ. ಆಗಲೇ ನಾವು ಕರ್ಕಾಟಕ ರಾಶಿ 2 ತಿಂಗಳು ಕಳೆದುಬಿಟ್ಟಿದ್ದೀವಿ. ಅಂದರೆ 4-5 ಪಕ್ಷ ಮುಗಿದೋಯ್ತು. ನಾಳೆಗೆ ಶಾಸ್ತ್ರೀಯವಾಗಿ ಈ ಒಂದು 5 ಪಕ್ಷಗಳನ್ನು ಏನು ಹೇಳ್ತಾರೆ, ಪಂಚ ಅಪರಮಾಲ ಪಕ್ಷಗಳನ್ನು ನಾಳೆಗೆ ಒಂದು ಅಂತ್ಯಕ್ಕೆ ಅದು ಬರುತ್ತೆ. ಆದರೆ ಮಾಡೋರಿಗೆ ಇನ್ನೂ 15 ದಿವಸ ಬಾಕಿ ಇದೆ. ಮುಂದಿನ ತಿಂಗಳು 15ನೇ ತಾರೀಕು ಅಂದರೆ ತುಲಾ ಸಂಕ್ರಮಣ ಆಗೋವರೆಗೂ ಬೇಕಾದ್ರೆ ಹಿರಿಯ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ರೂಢಿ ಇದೆ. ಇವತ್ತು ಆಲ್ರೆಡಿ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ ವಾಪಸ್ ಕೊಟ್ಟರು. ಒಂದಿತ್ತು ಅರೆಸ್ಟ್ ಆಗ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂಥೇಳಿ. ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಬಚಾವಾದ್ರ? ನಾನು ಹಿಂದೆ ಈ ಒಂದು ನಿಮ್ಮ ರಿಪಬ್ಲಿಕ್ ಟಿ ವಿ ನನಗೆ ನಿಮ್ಮ ರಿಪಬ್ಲಿಕ್ ಬಂದರೆ ರಿಪಬ್ಲಿಕ್ ಆಫ್ ಇಂಡಿಯಾ ಜ್ಞಾಪಕ ಬರ್ತಾನೆ. ಏನೋ ನನ್ನದು ಒಂದು ಪಾತ್ರ ಇದೆ ಅಂತ ನಾನು ಬಂದುಬಿಟ್ಟಿದ್ದೇನೆ, ತಯಾರಾಗಿದ್ದೇನೆ. ನೀವು ಕೇಳಿದ್ರೆ ಒಳ್ಳೆಯ ಪ್ರಶ್ನೆ. ನಾನು ಈ ಸಂವತ್ಸರ ಕ್ರೋಧನಾಮ ಸಂವತ್ಸರ ಯುಗಾದಿಗೆ ನಾನು ನಿಮ್ಮಲ್ಲೇ ಹಿಂದೆ ಬಂದಿದ್ದೆ. ನನಗೆ ಕ್ರೋಧ ಅಂತ ಅರ್ಥ ಏನು? ಕ್ರೋಧ ಅಷ್ಟೇ. ದ್ವೇಷ ಮಾಡೋದು, ಜಗಳ ಮಾಡೋದು, ಇವನು ಬೈದು ಅವನು ಬೈಯೋದನ್ನು. ಆದರೆ ಪ್ರಜಾಸುಖನ BJPಯವರು ಮರ್ತಿದ್ದಾರೆ, ಎಲ್ಲ ಪಕ್ಷಗಳು ಮರ್ತು ಹೋಗ್ಬಿಟ್ಟಿದ್ದಾರೆ. ಅವರ ಸ್ವಾರ್ಥ ಅಥವಾ ಅವರು ಏನೋ ಅವರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋಕೆ ಏನೇನೋ ಮಾಡಿಕೊಂಡು ಅದರಲ್ಲಿ ತೊಳೆದಾಡ್ತಾ ಇದ್ದಾರೆ. ಇಲ್ಲ ಬೇರೆ ಎಲ್ಲಿ ಚುನಾವಣೆ ಇರುತ್ತೋ ಅಲ್ಲಿಗೆ ಓಡಬೇಕು ಅಂತ ಕಾಯ್ತಾ ಇದ್ದಾರೆ. ನಿರ್ಲಕ್ಷ್ಯವಾಗಿ ಕಂಡಿದ್ದಾರೆ. ಅದು ಆ ಸಂವತ್ಸರ ದೋಷ. ಕ್ರೋಧನಾಮ ಸಂವತ್ಸರ ಅಂತಂದರೆ ಈ ವರ್ಷ ಪೂರ್ತಿ ಹೀಗೆ ಇರುತ್ತೆ. ಕ್ರೋಧದಲ್ಲೇ ಇದೆ. ನಿಮ್ಮ ಪ್ರಶ್ನೆ ಅಷ್ಟೇ ಉತ್ತರ. ನಾನು ಇಷ್ಟೇ ನಮ್ಗೆ ಹೇಳ್ತೇನೆ. ಹೌದು, ಸಿದ್ದರಾಮಯ್ಯವರು ಸೈಟ್ ಕೊಟ್ಟಿದ್ದಾರೆ, ನಿಜ. ಸೈಟ್ ವಾಪಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ಮಾಡೋ ತೀರ್ಮಾನ ಯಾವತ್ತು ಗರಡೇಶ್ವರ ಯಾವತ್ತೇ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ಗುರುವಿಂದರೆ ಗುರು ಮುಟ್ಟಕ್ಕಾಗತ್ತೆಯೇ? 2006ರಲ್ಲಿ ನಮ್ಮನೇ ಕರ್ಕೊಂಬಂದು 254 ಕೋಟಿಯಿಂದ ಚಾಮುಂಡಿಯಿಂದ ಗೆಲ್ಲಿಸ್ಕೊಂಬಂದೆ. ನಮ್ಮ ಹತ್ರ ತುಂಬ ಚೆನ್ನಾಗಿದ್ದರು. ನನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಅವತ್ತೇ ವಾಪಸ್ ಕೊಡಿಸ್ತಾ ಇದ್ದೆ, ಖಂಡಿತವಾಗಲೂ. ನಮ್ಗೆ ಅಷ್ಟು ಬುದ್ಧಿ ಇದೆ ಏನು ಮಾಡಬೇಕು ಅಂತೇಳಿ. ಅವ್ರು ನಾನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅವ್ರು ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಅವ್ರಿಗೆ. ಆದರೆ ಏನಾಗಿದೆ ಅಂತಂದರೆ ಈಗ ಅವ್ರು ಏನು ಮಾಡಿದ್ರು ಕೂಡ ವಕ್ರ ಶನಿ ಇದೆ. ರಾಹುಕೇತುಗಳು ಮೀನರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು 20 ದಿವಸಕ್ಕೆ ಗುರು ಕೂಡ ವಕ್ರವಾಗಿಬಿಡ್ತಾನೆ. ಹೇಗೆ ಅವರು ವಾಪಸ್ ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಏನು ಆಪಾದನೆಗಳು ಬಂದಿದೆ ಅದು ಹೋಗುತ್ತೆಯೇ? ಹಾಗಲ್ಲ. ಕಷ್ಟ ಇದೆ. ಒಂದ್ಸತಿ ರಾವಣ
ಅಖಂಡವಾಗಿ ಈಶ್ವರ ಪ್ರಾರ್ಥನೆ ಮಾಡಿ 6,000 ವರ್ಷ ತಪಸ್ ಮಾಡಿದ್ದ. ಆತ್ಮಲಿಂಗವನ್ನೇ ಕೊಟ್ಬಿಟ್ಟ. ಅವ್ನು ದುಷ್ಟ ಅಂತ ಅವ್ನಿಗೆ ಗೊತ್ತಾಗಲಿಲ್ಲ, ಕೊಟ್ಬಿಟ್ಟ. ವಿಷ್ಣು ಬಂದು ಹೇಳ, ದುಷ್ಟ ಅವನಿಗೆ ಕೊಡಬೇಡ, ನಾವು ಸಂಹಾರ ಮಾಡೋಕ್ಕಾಗಲ್ಲ, ಆ ವಿಷ್ಣುವೇ ಅವನ ರಾಮಾವತಾರದಲ್ಲಿ ಕೊಲ್ಲಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ವಿಷ್ಣು ಸೂರ್ಯನ ಮರೆ ಮಾಡಿ ಅದನ್ನು ಆ ಒಂದು ಈಶ್ವರನ ತೆಗೆದು ಅಲ್ಲಿ ಇಡ್ತಾನೆ. ಸಂಧ್ಯಾವನೆಗೆ ಹೋಗ್ತಾನೆ, 3 ಸತಿ ಕರೀತಾನೆ, ಬರೋಕ್ಕಾಗಲ್ಲ, ಗೋಕರ್ಣದಲ್ಲಿ ಸ್ಥಾಪನೆ ಮಾಡಿಬಿಡ್ತಾನೆ. ಅಂಥ ರಾವಣನಿಗೆ ಅಂಥ ಕಂಟಕಗಳು ಬಂದ ಮೇಲೆ, ಕಂಟಕಗಳು ನೋಡಿ ಎಂಥ ಕೆಟ್ಟ ಹೆಸರು ಬಂತು ರಾವಣನಿಗೆ. ಅವನಿಗೇನು ಯಾರಿಂದನೂ ಭಯ ಇಲ್ಲ ಅವನಿಗೆ. ಏನು ತಪ್ಪು ಕೇಳುವಾಗ, ಏನೋ ಕೇಳುವಾಗ ನಾನು ಶೆಟ್ರ್ ಹತ್ರ ಬಂದರೆ ಸ್ವಲ್ಪ ಜ್ಞಾನ ಕೊಟ್ಟಿದ್ದು ಕೇಳಬೇಕು, ಇಲ್ಲ ಸ್ವಲ್ಪ ನಮ್ಗೆ ಫೀಸ್ ಕೊಟ್ಬಿಟ್ಟಿದ್ದು ಕೇಳಿದ್ರೆ ಕೊಟ್ಟು ಕಳೆದು ಬಿಡ್ತೀರಾ, ಅದು ಉಪಯೋಗವಾಗಲ್ವೇ ಅದು? ಹಾಗೆ ನಾವು ಏನು ಕೇಳಬೇಕು ಅಂತ ನಮಗೆ ಬುದ್ಧಿ ಇರಬೇಕು. ರಾವಣನೆಲ್ಲ ಕೇಳ್ದ, ಮನುಷ್ಯನ ಸಾವು ಬರಬಾರ್ದು ಕೇಳಿದ್ರೆ ಸಾಯ್ತಿರಲಿಲ್ಲ ಅವನು. ಅವನಿಗೆ ದೇವ್ರ ಮನುಷ್ಯನಿಗೆ ಸಾವು ಬರ್ಬೋದು, ಸಾಯ್ತಿರ್ಲಿಲ್ಲ. ಮನುಷ್ಯನಿಂದ ಸಾವು ಬರಬಾರ್ದು ಕೇಳಿದ್ರೆ ಸಾಯ್ತಿರಲಿಲ್ಲ. ಯಾಕೆ ಹೇಳಿದೆ ಅಂತಂದರೆ ನಿಮಗೆ ಹೀಗಾಗಿದೆ. ನಾನು ಕೇಳ್ತಿರೋದು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರ ಸಿದ್ದರಾಮಯ್ಯ ಅಂತ. ಏನು ಬೇಕಾದ್ರೂ ಇರಲಿ, ನವಂಬರ್ 15ನೇ ತಾರೀಕೊಳಗೆ ಎಲ್ಲ ತೀರ್ಮಾನ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ನವಂಬರ್ 15 ನಿಧಾನ ಆಗುತ್ತೆ. ಅವರು ಅಷ್ಟು ಬೇಗ ಕೊಡೋದಿಲ್ಲ. ಆದರೆ ಗ್ರಹಗಳು ಅವ್ರನ್ನ ಬಿಡೋ ಥರ ನನಗೆ ಕಾಣೆ. ಓಕೆ, ಈಗ ದೊಡ್ಡ ಪಂಡಿತರು ನಂಗೆ ಇರ್ಬೋದು. ನವಂಬರ್ 15 ನನಗಿಂತ ಉತ್ತಮವಾದವರು, ಪಂಡಿತರು, ಪಂಡಿತೋತ್ತಮರು, ಅತ್ಯಂತ ವಿದ್ಯೆ ಇರತಕ್ಕಂಥವ್ರು, ಪಾಂಡಿತ್ಯ ಇರತಕ್ಕಂಥವ್ರು, ಜ್ಞಾನ ಇರತಕ್ಕಂಥವ್ರು, ವಿದ್ಯಾವಂತರಿದ್ದಾರೆ. ನಾನು ಅವ್ರ ಮುಂದೆ ಇಲ್ಲ, ಅರ್ಥ ಆಯ್ತು ನೀವು ಹೇಳಿದ್ದು. ಕಷ್ಟ ಇದೆ, ಆದರೆ ಮುಖ್ಯಮಂತ್ರಿ ಪಟ್ಟವನ್ನು ಅಷ್ಟು ಸುಲಭದಲ್ಲಿ ಅವರು ಬಿಟ್ಟು ಕೊಡೋದಿಲ್ಲ. ಆದರೆ ನಾನು ಹೇಳೋದು ಗ್ರಹಚಾರ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಓಕೆ, ಈಗ ನಾನು ಕೇಳ್ತೇವೆ ಇನ್ನೊಂದು ಪ್ರಶ್ನೆ. ಈಗ ಇವರ ನಂತರ 2.5 ವರ್ಷನೋ ಡಿ ಕೆ ಶಿವಕುಮಾರ್ ಅಂತ ಇತ್ತು. ಆದರೆ ಮುಂದೆ ಬಂದರೆ ಮುಂದಿನ ಇವರ ನಂತರದ ಮುಖ್ಯಮಂತ್ರಿ ಅಂಥೇಳಿ. ಆದರೆ ಡಿ ಕೆ ಶಿವಕುಮಾರು ಎಷ್ಟು ಬಲಿಷ್ಠವಾಗಿ ಸಿದ್ದರಾಮಯ್ಯನವ್ರ ಜೊತೆ ನಿಂತಿದ್ದಾರೆ ಅಂತಂದರೆ, ಅಂದರೆ ಅವರಿಗೆ ಈ ಥರ, ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟ ಹೋದಾಗ ನಾನು ಹೋಗಿ ಆ ಥರ ಕೂತ್ಕೊಳ್ಳೋದಕ್ಕೆ ಇಷ್ಟ ಇದ್ದಂಗೆ ಕಾಣ್ತಾ ಇಲ್ಲ. ಅವರು ಒಂದು ಹೇಳಿದರು, ಸಿದ್ದರಾಮಯ್ಯ ಬಲಿಷ್ಠ ಆಗಿದ್ದರೆ ನಾನು ಬಲಿಷ್ಠ, ನಾನು ಬಲಿಷ್ಠ ಆಗಿದ್ದರೆ ಕಾಂಗ್ರೆಸ್ ಬಲಿಷ್ಠ ಅಂತೇಳಿ. ಹಾಗಿದ್ದ ಪಕ್ಷದಲ್ಲಿ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಇದೆಯಲ್ಲ, ಅದು ಈ ಸಂದರ್ಭನ ಅಥವಾ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆಯಾ? ಇಷ್ಟ ಕಷ್ಟಗಳನ್ನು ಪರಮಾತ್ಮ ಖಂಡಿತವಾಗಲಿ ಕೇಳಲ್ಲ. ರಾಕ್ಷಸರು ವಿಭೀಷಣ ಹುಟ್ಟಿದ್ರು ಕೂಡ ವಿಭೀಷಣನು ಅವರ ರಾವಣನ ಒಂದು ಮಾತಾಡಿದಾರ್ದಲೇ ರಾಮನ ಶರಣು ಹೋಗಿ ಸುಮ್ಮನೆ ಹಿಡ್ಕೊಂಡ್ಬಿಡ್ತಾನೆ. ಅವನು ರಾಕ್ಷಸ ಅಂತ ಹೇಳಿದ ದೈವಭಕ್ತನಾಗಿ ರಾಮನ ಸೇವೆ ಮಾಡಿ ಇವತ್ತಿಗೂ ಲಂಕಾನೇ ವಿವಾಷ್ಟ ಅವನ ಕೈಲೇ ಇದೆ. ಅಲ್ಲಿ ರಾಕ್ಷಸ ಪರ್ವತ ನಿಂತಿದೆಯಾ ಲಂಕದಲ್ಲಿ? ಬೇಡ. ನೇಪಾಳ ಹಿಂದೂ ದೇಶ, ನೇಪಾಳದಲ್ಲಿ ಯಾರು ಅವರು ಭಾರತಕ್ಕೆ ಅಂಟುಕೊಂಡಿರಬೇಕು. ಭಾರತ ಅವಿಭಾಜ್ಯ ಅಂಗ ಅದು. ಅವರು ಹಿಂದೂ ಧರ್ಮದ ದೇಶ, ಅದನ್ನು ಧರ್ಮ ತುಳಿತಿದ್ದಾರೆ. ನೆನ್ನೆ ಏನಾಯ್ತಲ್ಲಿ? ಆಯ್ತಲ್ಲ, ಪ್ರವಾಹ ಬಂದು 8 ಜನ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಅಲ್ಲಲ್ಲಿ ದೇವ್ ತೋರಿಸ್ತಾ ಇರ್ತಾನೆ. ಯಾರ್ದು ದ್ವಾರಕಾನಾಥದ್ದು ಇಷ್ಟ ಕಷ್ಟ ಕೇಳಲ್ಲ, ಶಿವಕುಮಾರ್ದು ನಷ್ಟ ಲಾಭನೂ ಕೇಳೋಲ್ಲ ಏನೋ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಖಂಡಿತವಾಗಿ. ಆದರೆ ಯಾವುದೇ ವಸ್ತುನ ಸುಲಭವಾಗಿ ಮಾಡಬಾರ್ದು, ಸಿಗಬೇಕು ಅಂತ. ಕಷ್ಟಪಟ್ಟು ಸಂಪಾದನೆ ಮಾಡಿದಾಗಲೇ ಅದಕ್ಕೊಂದು ಬೆಲೆ ಇರುತ್ತೆ. ಅದಕ್ಕೆ ಕಷ್ಟಪಡಲಿ, ಅವನಿಗೆ ಯೋಗ ಇದೆ. ಆದರೆ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ನಾನೇನು ನಿರ್ದಾಕ್ಷಿಣ್ಯ, ನನಗೇನು ಅವ್ನು ಚೀಫ್ ಮಿನಿಸ್ಟರ್ ನಾನು ಸೈಟ್ ಕೊಡಬೇಕಲ್ಲ, ನನಗೇನು ಬೇಕಿಲ್ಲ, ನನಗೇನು ಕೆಲಸ ಸಿಕ್ಕಲ್ಲ, ರಿಟೈರ್ ಆಗಿಬಿಟ್ಟಿದೆ. ವೆರಿ ಕ್ಲಿಯರ್. ನೀವು ಹೇಳೋ ಪ್ರಕಾರ ಹೆಂಗೆ ಅಂತಂದರೆ, ಒಂದು, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ನಂಬರ್ 1. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನಿಜ, ಆದರೆ ಸುಲಭದಲ್ಲಿ ಬಂದದ್ದಲ್ಲ. ಅವರು ಕಷ್ಟಪಟ್ಟೆ ಅದನ್ನು ಪಡ್ಕೋತಾರೆ, ಆ ಟೈಮ್ ಬರುತ್ತೆ. ಓಕೆ, ಈಗ ಇನ್ನಿತರ ವಿಚಾರಗಳಿಗೆ ಬರೋಣ ಗುರುಗಳೇ. 3 ರಾಜ್ಯಗಳ ಚುನಾವಣೆ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ವರ್ಷ. ಒಂದು ಮಹಾರಾಷ್ಟ್ರ, ಮತ್ತೊಂದು ಹರಿಯಾಣ, ಮತ್ತೊಂದು ಜಮ್ಮು ಕಾಶ್ಮೀರ. ಮೊದಲಿಗೆ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗ್ಬಿಡ್ತೀನಿ. ನನಗೆ ಭಾಳ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಯಾಕೆಂದರೆ ಒಂದು 10 ವರ್ಷಗಳ ನಂತರ ಚುನಾವಣೆ ಆಗಿ ಅಲ್ಲಿ ಆಗ್ತಾ ಇದೆ. ಆಮೇಲೆ 370 ತೆಗೆದ ನಂತರದ ಮೊದಲ ಚುನಾವಣೆ. ಆಮೇಲೆ ನಮಗೆಲ್ಲ ಆ ಜಮ್ಮು ಕಾಶ್ಮೀರದ ಮೇಲೆ ಒಂದು ಅಪಾರವಾದಂಥ ಅಭಿಮಾನ. ಯಾಕಂದರೆ ಭೂಲೋಕದ ಸ್ವರ್ಗ ಅಂತೇಳಿ ಅದನ್ನು ಬಿಟ್ಟುಕೊಡುವಂಥ ಪ್ರಶ್ನೆನೇ ಇಲ್ಲ. ಮತ್ತೊಂದು ಕಡೆ POK ಕೂಡ ನಮಗೆ ಬರುತ್ತೆ ಅನ್ನೋಂಥ ಒಂದು ಮಾತುಕತೆಗಳೆಲ್ಲ ನಡೀತಾ ಇದೆ. ಏನಾಗ್ಬೋದು ಈ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ? ನಾನು ಇಷ್ಟೇ ಹೇಳೋದು, ಜಮ್ಮು ಕಾಶ್ಮೀರ ಇವತ್ತೇನಾದರೂ ಎಕ್ಸಿಡೆನ್ಸ್ ಇದ್ದರೆ, ಒಂದು ಕಾಶ್ಮೀರದಲ್ಲಿ ಶೃಂಗೇರಿ ಶಾರದೆ ನೆಲೆಸಿದ್ದಾಳೆ, ಇನ್ನೊಂದು ಕಡೆಯಿಂದ ವೈಷ್ಣವಿ ದೇವಿ ಇದ್ದಾಳೆ. ಎಲ್ಲವನ್ನು ನೋಡ್ತಾ ಇದ್ದಾಳೆ. ಈಗ ನಾನು ನಿಮಗೆ ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ದೆ 240 ಸೀಟ್ ಬರುತ್ತೆ ಅಂತ ಹೇಳಿದ್ದೆ, ಲೆಕ್ಕಾಚಾರ ಮಾಡಿ ಹೇಳಿದ್ದೆ. ಬರೀ ನನ್ನ ಬುದ್ಧಿವಂತಿಕೆ ನಾನು ಹೇಳ್ಕೊಳ್ಳಲ್ಲ,
ಆ ದೇವರ ಪರಮಾತ್ಮ ನಾನು ಪ್ರತಿ ತಿಂಗಳು ಹೋಗಿ ಗೊಣಗಬರು ಏನು ಪ್ರಾರ್ಥನೆ ಮಾಡ್ತೀನಿ, ಅವನೇ ನಡೆಸೋನು ಅವನೇ. ನಾನು ದೇವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ನು. ಏನು ಪುಸ್ತಕ ಇದೆಲ್ಲ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಓದ್ತೀನಿ, ಓದಲ್ಲ ಅಂತಲ್ಲ, ಅದು ಆ ಹೊತ್ತಿಗೆ ಬರಬೇಕಲ್ಲ ನಮಗೆ, ನಾವು ಹೇಳಿದ್ದು ನಡಿಬೇಕಲ್ಲ, ಪ್ರೇರಣೆ ಆಗಬೇಕಲ್ಲ. ಹೌದು, ನಾನು ಅದಕ್ಕೆ ನಿಮ್ಗೆ ಹೇಳಿ ಹಿಂದೆ 241 ಸೀಟು ಅಂತ ನಮ್ಗೆ ಹೇಳಿದ್ದೆ. ಈಗಲೂ ಕೂಡ ಹೇಳ್ತೀನಿ. ಈಗ ಮೋದಿಯವರು ಆಗಲೇ ಬಲಹೀನರಾಗಿದ್ದಾರೆ. ಅವರಿಗೆ ಬಲಹೀನರಾಗಿದ್ದಾರೆ ಅವರು. ಆ ಬಲಹೀನತೆಯಲ್ಲಿ ಯಾವ ರಾಜ್ಯಕ್ಕಾಗಲಿ ರಾಷ್ಟ್ರವನ್ನು ಕಾಪಾಡೋಕ್ಕಾಗಲಿ ಪರಿಪೂರ್ಣದ ಮನಸ್ಸೇ ಹೋಗಿಲ್ಲ ಅವ್ರಿಗೆ. ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ನೆಹರು ಆಯಿತು, ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಆನಂತರ ರಾಹುಲ್ ಗಾಂಧಿ. ನೀವು ಕೂಡ ಹೇಳಿದ್ರಿ, ನಾವು 50-60 ವರ್ಷಗಳ ಕಾಲ ನೋಡಿದ್ದೀವಿ ಕಾಂಗ್ರೆಸ್ ಆಡಳಿತವನ್ನು ಅಂಥೇಳಿ. ಪ್ರಜಾತಂತ್ರ ವ್ಯವಸ್ಥೆ ಅಂತಂದರೆ ರಾಜ ವ್ಯವಸ್ಥೆ ಅಲ್ಲ, ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ ಅಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರನ್ನೇ ಯಾಕೆ ನೆಚ್ಕೋಬೇಕು ಅಂತ ನನ್ನದೊಂದು ಪ್ರಶ್ನೆ. ಯಾಕೆ ಈ ಭಾರತ ಮಾತೆ ಬಂಜೆ ಇದ್ದಾಳ, ಬೇರೆಯವರಿಗೆ ಯಾಕೆ ಜನ್ಮ ಕೊಟ್ಟಿಲ್ವೇ? ಅದ್ಭುತ ನಾಯಕರು ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ವೇ? ನಮ್ಮಲ್ಲೂ ನಾವು ನೋಡಿದ್ದೀವಿ, ಶಾಸ್ತ್ರಿ ಅಂತವ್ರು ಬಂದಿದ್ದಾರೆ, ಯಾರು ನಮ್ಮ ನರಸಿಂಹರಾವ್ ಅಂತವ್ರು ಬಂದಿದ್ದಾರೆ, ವಾಜಪೇಯಿ ಅಂತವ್ರು ಬಂದಿದ್ದಾರೆ, ಅಡ್ವಾಣಿ ಅಂತವರು ಬಂದಿದ್ದಾರೆ, ಚಂದ್ರಶೇಖರ್ ಅಂತವ್ರು ಬಂದಿದ್ದಾರೆ, ಅನೇಕರು ಆಗಿದ್ದಾರೆ. ವೈ ಓನ್ಲಿ ಅಂದರೆ ಒಬ್ಬನಿಗೆ ಅನಿಸುತ್ತೆ, ಯಾಕೆ ನಾವು ರಾಜ ಪರಂಪರೆ ಥರ ಹೋಗ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಿಮ್ಮ ಉತ್ತರ ಏನು? ಇಷ್ಟೇ. ಆ ಕಾಲದಲ್ಲಿ ಸರ್ದಾರ್ ಪಟೇಲ್ ಇದ್ದರು, ಹೌದು, ಎಂದು ಬುದ್ಧಿವಂತಿದ್ರು. ದೀನದಯಾಳ್ ಉಪಾಧ್ಯಾಯ ಇದ್ದರು, ನಾಲ್ವರು ಶಾಸ್ತ್ರಿ ಇದ್ದರು, ಹೌದು, ಆಯಿತಾ, ಎಂತೆಂಥವ್ರು ಇದ್ದರು, ಮೊರಾರ್ಜಿ ದೇಸಾಯಿ ಇದ್ದರು, ವಿಠಲಸತಿಯವರು, ಮೆನನ್ ಇದ್ದರು, ಹೌದು, ಇಂಥವರೆಲ್ಲ ಇದ್ದಿದ್ದ. ಯಾರನ್ನು ಬಿಡಕ್ಕೆ ಹೋಗಲೇ ಇಲ್ವಲ್ಲ. ಎರಡು ಪಕ್ಷದವ್ರಿಗೂ ಒಂದೇ ಗೋಳು, ಅವ್ರವ್ರ ಕಡೆಯವರೇ ಬೇಕು. ಒಂದು ಕಡೆ ಅವ್ರಿಗೆ ಗಾಂಧಿ ಕುಟುಂಬ, BJP-ಯವ್ರಿಗೆ ನಿಜವಾಗಲೂ ಪ್ರಚಾರಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ? ಆರ್ ಪ್ರಚಾರ ಮಾಡ್ತಾರೆ, ಪ್ರಚಾರಗಳಿದ್ದಾರಲ್ಲ ಅವ್ರು ಏನೇನು, ಯಾರು ಮಿನಿಸ್ಟರ್ ಆಗಿದ್ದಾರಾ? ಯಾರ್ಯಾರು ಕೊಟ್ಟಿದ್ದಾರೆ? ಅವರು ಕೆಳಂತಲ್ಲಿ ಬೆಳೆಸಿದ್ದಾರೆ BJP-ಯವರು. ಈಗೆಲ್ಲ BJP-ಯವರು ಆಗಬೇಕಲ್ಲ. ನೀವು ಬೇಡ, ನೀವು ತೊಗೊಳ್ಳಿ, ಅಲ್ಲಿ ನೀವು ನೋಡಿ ಯೋಚನೆ ಮಾಡಿ. ಪ್ರಚಾರಕರುಗಳು ದೇಶ ಸೇವೆ ಅಂತ ಮಾಡ್ತಾ ಮಾಡ್ತಾ ಅವರು ಯಾವುದೇ ಹಾಗೆ ಹೋಗ್ಬಿಟ್ಟಿದ್ದಾರೆ ಪಾಪ, ಹಾಗೇನೆ ನರ್ಸ್ ಹೋಗ್ಬಿಟ್ಟಿದ್ದಾರೆ ಪಾಪ. ಅವರು ಅವ್ರಿಗೇನು ಕೊಟ್ಟಿಲ್ಲ. ಹಾಗಾದ್ರೆ ನಾವು ಇನ್ನು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ? ನಾವು ಇಲ್ಲಿ ಬಿಡಿ, ಜವಾಹರ್ಲಾಲ್ ನೆಹರುಗೆ ಮೊದಲ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರು, ಅದೇನೋ ಒಂದು ಅಹಂಭಾವ ಆಯಿತು ಅವ್ರಿಗೆ. ಅವ್ರು ಯಾರನ್ನು ಬೆಳೆಸ್ತೂ ಇಲ್ಲ, ದೇಶದ ಕಡೆ ಗಮನ ಕೊಡಲಿಲ್ಲ ಜಾಸ್ತಿ. ಅವರು ಸ್ವತಂತ್ರ ಭಾರತ ಮಾಡಿದ್ದಷ್ಟೇ, ಅದೊಂದೇ ಬಂದಿದ್ದು. 17 ವರ್ಷ ಕಾಲ ಇದ್ದರು. ಆದರೆ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿ ಅವರು ಬಂದಮೇಲೆ ಅವರ ತಂದೆಯವ್ರು ಸ್ವಲ್ಪ ಫಾಲೋ ಮಾಡಿದ್ರು. ಅವರು ಬುದ್ಧಿ ಇತ್ತು, ನಾನು ಹತ್ರ ನೋಡಿದ್ದೀನಿ ಅವರು. ಅವರು ಕೆಟ್ಟ ಹೆಣ್ಣು ಮಹಿಳೆ ಅಲ್ಲ, ಒಳ್ಳೆ ಮಹಿಳೆನೇ. ಆದರೆ ಹೌದು, ಕಾರ್ಯಕಾರಣ ಎಮರ್ಜೆನ್ಸಿ ಬಂತು, ಎಮರ್ಜೆನ್ಸಿ ತುಂಬಿದ್ರು. ನನ್ನ ಹತ್ರ ಬಂದು ನಮ್ಮ ದೇವರಾಜ ಸರ್ ನನಗೆ ರೆಫರ್ ಮಾಡಿದ್ರು, ನನ್ನ ಹತ್ರ ಬಂದರು. ನಾ ಕರ್ಕೊಂಡು ಹೋಗಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಕೂರಿಸ್ಕೊಂಡಿದ್ದೆ. ಮಾತಾಡಿದೆ, ಕೇಳಿದೆ. ನನಗೆ ಮನಸ್ಸು ಸಮಾಧಾನ ಕೊಡಿ ಸಾಕು, ನನಗೇನು ಬೇಕು ಅಂತಿಲ್ಲ, ನೋಡಿದ್ದೀನಿ, ಮನಸ್ಸು ಸಮಾಧಾನ ಇಲ್ಲ, ಇನ್ನು ನೀವು ಇರೋದು ಬಾಕಿ ಇದೆ, ಇನ್ನೂ ಸ್ವಲ್ಪ ಇದೆ, ಹೇಳಿ ಅಂತ ಹೇಳಿದೆ. ಏನು ಅಂತ ಕೇಳಿದ್ರು. ಚಂದ್ರೇಗೌಡರ ಮಗ MP ಅಲ್ಲಿ ಚಿಕ್ಕಮಗಳೂರಲ್ಲಿ, ದೇವರಾಜ ಸರ್ಗೆ ಅವ್ರನ್ನ ತೆಗಿರಿ, ದೇವರ ಅಪ್ಪಣೆ ಆಗಿದೆ, ಇಂದಿರಾ ಗಾಂಧಿನ ಮಾಡೋಣ ನಾವು, ನನ್ನ ಜವಾಬ್ದಾರಿಯಲ್ಲಿ ಅವ್ನು ಗೆಲ್ಲಿಸ್ಕೊಬಾರ್ದು ಅಂತ ಹೇಳಿದೆ. ನೀವು ನನಗೆ ನೀವು ಹೇಳಿದ್ರೆ ಯಾಕೋಸ್ಕರ ಎಮರ್ಜೆನ್ಸಿ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೀನಿ, ನಿಮ್ಗೇನು ಬೇಕೋ ನಾನು ಸಹಾಯ ಮಾಡಿ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳಿದೆ ಅವರಿಗೆ. ಕಡೆಗೆ ಹೇಳಿದ್ರು, ಕಲ್ಕತ್ತಾದಲ್ಲಿ ಸಿದ್ಧಾರ್ಥ ಶಂಕರ ಇವರಿದ್ದರು, ಅವರು ಕೂಡ ಒಂದು ಪಾತ್ರ ವಹಿಸ್ಬಿಟ್ರು. ಬಿಡಲೇಬೇಕಾಯಿತು, ಎಮರ್ಜೆನ್ಸಿ ಮಾಡೋಕ್ಕಾಗಿತ್ತು. ಮಾಡಿ ತಪ್ಪು ಅಂತ ಹೇಳಿದೆ, ಕಣ್ಣಲ್ಲಿ ನೀರು ಬಂತು, ಹತ್ತರು ಜಾಗ ಕೊಟ್ಟೆ. ಈಗ ನಾನು ಚುನಾವಣೆ ನಿಲ್ಲಿಸ್ತೀನಿ, ಗೆಲ್ತೀರಾ, ಉಪಯೋಗವಾಗಲ್ಲ, 10 ವರ್ಷ ಆಮೇಲೆ ಆಡ್ತೀರಾ ಅಂತೇಳಿ 10 ವರ್ಷ ಇದ್ದರು ಆಮೇಲೆ ಅವರು. ಆದರೆ ಅವರಲ್ಲೊಂದು ದೊಡ್ಡ ಪರಿವರ್ತನೆ ಆಯಿತು. ನಮ್ಮ ತಂದೆಯವರು, ಸನ್ಮಾನ್ಯ ಶ್ರೀ ಪರಮ ಪೂಜ್ಯರು, ನಮ್ಮ ತಂದೆಯವರು ಎಷ್ಟೋ ಜನಕ್ಕೆ ಅನ್ನ ಕೊಟ್ಟು ದಾರಿ ತೋರಿಸಿ ರಾಜಕಾರಣದಲ್ಲಿ ಬೆಳೆಸ್ತವ್ರೆ ನಮ್ಮ ತಂದೆಯವರು. ದೇವರಾಜ ಅವ್ರನ್ನ ಮಹಾಪುರುಷ ನಮ್ಮ ತಂದೆಯವರು. ನಮ್ಮ ತಂದೆಯವರಂತ ನಾನು ವ್ಯಕ್ತಿನ ಈತ ನೋಡಲೇ ಇಲ್ಲ ನಾನು. ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಅಪ್ಪನೂ ಹಾಗೆ ಕುಳ್ಳಗಿದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕುಳ್ಳಗಿದ್ದ, ಅಷ್ಟು ನೋಡಿದ್ದೆ. ನೋಡಿ ನಮ್ಮ ತಂದೆಯವರು ಹೇಳಿದ್ರು ಇಂದಿರಾ ಗಾಂಧಿಯವರಿಗೆ, ನೀವು ಬನ್ನಿ, ದೇವರಾಜ ಹೆಸರನ್ನು ಕರ್ಕೊಂಡು ಬನ್ನಿ, ಬೆಂಗಳೂರಿನಲ್ಲಿ ಶಂಕರಮಠದಲ್ಲಿ ಕ್ಯಾಂಪ್ ಇದ್ದಾರೆ ಇಂದಿರಾ ಗಾಂಧಿಯವರು, ಒಂದು ಭೇಟಿ ಮಾಡಿಸೋಣ ಅಂತ. ಸರಿ, ದೇವರಾಜ ಸರ್ ನಾವು ಹೇಳಿದಿಲ್ಲ ಅಂತಿಲ್ಲ, ಸರ್ ಕರ್ಕೊಂಡು ಹೋಗೋಣ ಬನ್ನಿ. ಹಿರಿಯ ಆಶೀರ್ವಾದದಲ್ಲಿ ಹೆಂಗಾಗುತ್ತೆ ಸರ್? ನಿಮ್ಮಪ್ಪನ ಆಶೀರ್ವಾದದಲ್ಲಿ ಬಂದುಬಿಟ್ರೆ ನೀವು, ನಾನು ಬಂದಿದ್ದೀನ? ಮತ್ತು ಗುರುವಿಗೆ ನಾವು ಗೌರವ ಕೊಡೋದೇನಾಗುತ್ತೆ. ಬಂದರು, ಆಶೀರ್ವಾದ ಮಾಡಿದ್ರು.
ಇಂದಿರಾ ಗಾಂಧಿಯವರ ಮನೆಗೆ ಹೋಗಿದ್ದರು. ಶೃಂಗೇರಿ ಶಾರದಾ ಪೀಠದಲ್ಲಿ ಹೋಗಿದ್ದರು. 10 ವರ್ಷ ರಾಷ್ಟ್ರ ಆಳಿದ್ರು, ಚೆನ್ನಾಗಿ ನಡೀತು, ಎಲ್ಲ ಇತ್ತು. ಯಾಕೆ ಈ ಕುಂಟಿಸ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ಒಂದು ಪೀಠವನ್ನು ಶೃಂಗೇರಿ ಪೀಠಕ್ಕೆ ಎಲ್ಲಿ ಇವ್ರು ನಡ್ಕೊಂಡ್ರು ಕಾಂಗ್ರೆಸ್ದವರು, ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲ ನಡ್ಕೊಂಡ್ರು, ಆ ಪೀಠಕ್ಕೆ ಸರಿ ನಡ್ಕೊಳ್ಳಿಲ್ಲ. ಅದಕ್ಕೆ ಇವರಿಂದ ದೂರ ಆಗೋಯ್ತು. ಯಾರು ನಡ್ಕೋಬೇಕೀಗ? ನಡ್ಕೋಬೇಕಲ್ವ, ಕಾಂಗ್ರೆಸ್ ನಡ್ಕೋಬೇಕಾಯ್ತಲ್ವ. ಅಂದರೆ ಏನು ರಾಹುಲ್ ಗಾಂಧಿ ಹೋಗಿದಾರಾ? ರಾಹುಲ್ ಗಾಂಧಿ ಬರಬೇಕು. ಮತ್ತು ಏನು ಉಪಯೋಗ? ಏನು ರಸ್ತೆಯಲ್ಲಿ ಹೋಗಿ ಕ್ಯಾಂಪೇನ್ ಕೊಟ್ಟುಬಿಟ್ರೆ ಬಂದ್ಬಿಡ್ತಾರ? ಹೋಗಬೇಕು, ಕೂತ್ಕೋಬೇಕು, ಸದ್ವಿದ್ಯಾಬುದ್ಧಿ ಕಲ್ತ್ಕೋಬೇಕು, ಅವ್ರನ್ನ ಕೇಳಬೇಕು ಏನು ಮಾಡಬೇಕು ಅಂತ. ಅಪಾರ ತಪಸ್ಸೆ ಸರ್. ಹೌದು, ಈ ರಾಷ್ಟ್ರದ ಅಗಲುದ್ದದಲ್ಲಿ ತಪಸ್ಸೆ ಜಾಸ್ತಿ. ನಾವು ನೀವು ಬದುಕಿರೋದು ಮಹಾತ್ಮರಿಂದ, ತಪಸ್ವಿಗಳಿಂದ, ಅನುಷ್ಠಾನ ಮಾಡೋದ್ರಿಂದ, ಗುರುಗಳಿಗೆ. ನಾವು ಶಂಕರಾಚಾರ್ಯರು ಭಾರತವನ್ನು ಎಷ್ಟು ಬಾರಿ ಸುತ್ತಿದ್ರು ಅಂತೇಳಿ ಒಮ್ಮೆ ನೋಡಿದಾಗ ಸಾಧ್ಯ ಇದೆಯಾ ಅಂತ ಅನಿಸುತ್ತೆ. ತಪಸ್ಸಿನ ಫಲ ಅಲ್ಲದ ಸಾಧ್ಯವೇ ಇಲ್ವಲ್ಲ. ತಪಸ್ಸೆ ಅದಕ್ಕೆ ಅಲ್ಲಿ ಆ ಕಾಂಗ್ರೆಸ್ನಿಂದ ದೇವರೇ ಬೇರ್ಪಡಿಸ್ಬಿಟ್ಟ. ಹೌದು, ಈಗ ನೀವು ಯಾರಿಗೇನು ಬೇಕು? ನೀವು ಹೇಳ್ತಿರೋದು ಕಾಂಗ್ರೆಸ್ಗೆ ದೇವರ ದಯೆ ಇಲ್ಲ. ಹಾಗೆ ಬಿ ಜೆ ಪಿಗೆ ಯಾರಿದ್ದಾರೆ? ಗುರುಗಳೇ ಇಲ್ವಲ್ಲ. ಪ್ರಧಾನಮಂತ್ರಿ ಗುರುಗಳು ಯಾರಿದ್ದಾರಲ್ಲಿ? ಯಾವ ಗುರುಗಳ ಹತ್ರ ಹೋಗಿದ್ದಾರೆ ಅವರು? ರಾಮನ್ನ ಸ್ಥಾಪನೆ ಮಾಡಿ, ಬಾಲರಾಮ ಅವನು ನಮ್ಮ ದಕ್ಷಿಣ ಭಾರತಕ್ಕೆ ಬಂದಿದ್ದು ನಿಜವಾದ ರಾಮ. ದಕ್ಷಿಣಕ್ಕೆ ಬಂದು ಅವನು ಲಂಕದಲ್ಲಿ ದಕ್ಷಿಣದಲ್ಲಿ ರಾಮನನ್ನು ಸೋಲಿಸಿ ಏನೋ ಅಯೋಧ್ಯೆಯನ್ನು ಸ್ಥಾಪನೆ ಮಾಡೋಕ್ಕೆ ಹೋದ. ಈ ರಾಜನಾಗಿದ್ದು ದಕ್ಷಿಣ ಭಾರತದಿಂದ. ಹೌದು, ದಕ್ಷಿಣ ಭಾರತಕ್ಕೆ ಏನು ಕೊಟ್ಟಿದ್ದೀರಾ ನೀವು? ಏನು ಕೊಟ್ಟಿದ್ದೀರಾ ಹೇಳಿ ಸ್ವಲ್ಪ? ದಕ್ಷಿಣ ಕಡೆಗಣಿಸಿಲ್ವಾ ಉತ್ತರ ಭಾರತದವರು? ಸೌಲಭ್ಯಗಳೆಲ್ಲ ಉತ್ತರಕ್ಕೆ ಹಂಚಿಬಿಟ್ಟು ನಮ್ಗೇನು ಕೊಟ್ಟಿದ್ದೀರಾ ನೀವು? ಏನು ಕೊಟ್ಟಿಲ್ವ? ಅದು ಕೂಡ ನಾವೇ ಶ್ರೀಮಂತ ರಾಜ್ಯಗಳು, ಅತ್ಯಂತ ಶ್ರೀಮಂತ ರಾಜ್ಯಗಳು. ಆಮೇಲೆ ಇವತ್ತಿಗೇನಾರು ಪೌರಾಣಿಕವಾಗಿ, ಚಾರಿತ್ರಿಕವಾಗಿ, ದೈವತವಾಗಲಿ ಇದ್ದರೆ ಈ 2 ರಾಜ್ಯಗಳು ಅಷ್ಟೇ, ದಕ್ಷಿಣ ರಾಜ್ಯಗಳೇ. ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ, ನೀವು ಹೇಳಿದ್ರಲ್ಲ ಇವಾಗ, ಅಲ್ಲಿ ಗುರುಗಳನ್ನು ಬಿಟ್ಟರು, ಇವರಿಗೆ ಗುರುಗಳೇ ಇಲ್ಲ. ಗುರುಗಳೇ, ನನಗೆ ಅವತ್ತಿಂದ ಕಾಡ್ತಿರೋ ಒಂದು ಪ್ರಶ್ನೆ, ಸಾಧಾರಣವಾಗಿ ಗುರುಗಳು ಅಂತ ಹೇಳಿದಾಗ ಯಾರ ಬಗ್ಗೆ ಈಗ ದೊಡ್ಡ ದೊಡ್ಡ ನಾಯಕರ ಜೊತೆ ಸಂಪರ್ಕ ಇದ್ದಂಥವ್ರನ್ನೆಲ್ಲ ನೋಡಿದಾಗ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾರೆ, ಹಲವಾರು ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ, ರುದ್ರಾಕ್ಷಿ ಮಾಲೆಗಳಿರ್ತದೆ, ನಾಮಗಳಿರ್ತದೆ. ನೀವು ವೆರಿ ಸಿಂಪಲ್, ಸಾಧಾರಣವಾಗಿ ಈ ನಮ್ಮ ದಕ್ಷಿಣ ಕನ್ನಡದ ಕಡೆ ಈ ಭಟ್ರುಗಳ ಯಾವುದಾದ್ರೂ ಹೋಟೆಲ್ ಇದ್ರೆ ಅದರ ಮಾಲೀಕ ನಿಮ್ಮ ಥರ ಕಾಣ್ತಾನೆ ನಮಗೆ. ಭಟ್ರು ಯಾವುದಾದ್ರೂ ಹೋಟ್ಲ್ ಇರುತ್ತಲ್ಲ, ಅದರ ಮಾಲೀಕ ಬಂದು ಗಲ್ಲದಲ್ಲಿ ಕೂತ್ಕೊಂಡು ಆರಾಮ್ಸೆ. ಅದು ಹೆಂಗೆ ಅಂತ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು ಯಾಕೆ ಇಷ್ಟು ಸಿಂಪಲ್ ಅಂತ? ಐಶ್ವರ್ಯ ಅಂತಂದರೆ ದೇವರು ಎಲ್ಲಿ ವಾಸ ಮಾಡ್ತಾನೆ? ದೇವರು ಏನು ಹೇಳಿದ್ದಾನೆ? ನಾನೇ ನೀನು, ನೀನೇ ನಾನು ಅಂತ ಹೇಳಿದ್ದೇನೆ. ಆತ್ಮ ಪರಮಾತ್ಮ ಅನುಸಂಧಾನ. ನೀ ಪರಮಾತ್ಮನಾಗ್ಬೋದು. ಆಗ ನೀ ಪರಮಾತ್ಮನಾಗಬೇಕಾದ್ರೆ ಆತ್ಮನ ಕಡೆ ನೋಡ್ತಾ ಇರಬೇಕು. ಅವನು ಪರಮಾತ್ಮನ ನೋಡ್ತಾ ಇರಬೇಕು. ಅನುಸಂಧಾನದಲ್ಲಿ ದೇವರು ಕೂಡ ಹೇಳ್ತಾನೆ, ಪೂಜೆ ಪುನಸ್ಕಾರ ಧರ್ಮ ನ್ಯಾಯ ನೀತಿ ಎಲ್ಲ ಇಟ್ಕೊಂಡು ನೀನು ಹೋಮ ಮಾಡು, ಚಂಡಿಕಾವನ ಮಾಡು, ರುದ್ರಹೋಮ ಮಾಡು, ದೊಡ್ಡ ಎಲ್ಲ ಮಾಡು. ಒಂದು ಕಡೆಗೆ ಎಲ್ಲ ತಿಳಿಸ್ಬೇಕಾಗತ್ತೆ. ನಿನ್ನ ಯಾವ ಮನಸ್ಸು ಎಲ್ಲ ಕಡೆ ಒಂದು ಕಡೆ ಎಲ್ಲ ಬಿಟ್ಬಿಡಬೇಕಾಗತ್ತೆ. ನಿನ್ನ ಆರಂಭದ ಪಾಠ ಅಷ್ಟೇ ಅದು. ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಲ್ಲ ಆದಮೇಲೆ ಎಲ್ಲವನ್ನು ಬಿಡು. ನೀ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಹುಟ್ಟು ಸಾವು ನೋಡೋಕ್ಕಿಂತ ನೀನು ನನ್ನನ್ನು ನೋಡು. ನೀನೇ ಆಗ್ತೀಯಾ, ನಾನು ನೀನೇ ಆಗ್ತೀನಿ. ಅಂದರೆ ಇದು ಆರಂಭದಲ್ಲಿ ನಾವು ಈ ಕಾಪಿ ಬರಿತೀವಲ್ಲ, ಆ ಈ ಅಂತ, ಅದನ್ನು ಡಾಕ್ಟರ್ ಆದ ನಂತರ ಬರೆಯುವಂಥ ಅಗತ್ಯ ಇಲ್ಲ. ಬಟ್ ಅಕ್ಷರ ಬಳಸ್ತೇವೆ, ಮತ್ತೆ ಬಳಸುವಂತ. ಏನು ಹೇಳ್ತಾನೆ ಅಂತಂದರೆ, ಅನುಸಂಧಾನ ಮಾಡಿ ಯಾವಾಗ ಪರಮಾತ್ಮನ ನೋಡ್ತಾ ನಾನೇ ಅವನು ಅಂದ್ಕೊಂಡಾಗ ನಿಂಗೆ ಸದ್ಬುದ್ಧಿ ಬರುತ್ತೆ, ಸದ್ವಿದ್ಯೆ ಬರುತ್ತೆ, ಸುಜ್ಞಾನ ಬರುತ್ತೆ. ಇಲ್ಲಿ ಊಟಿ ಮಾಡೋದೆಲ್ಲ ಹೊಟ್ಟೋಗುತ್ತೆ. ಆಯಿತು, ರಾವಣಿಗೆ ಎಷ್ಟಿತ್ತು ಲಂಕೆಯಲ್ಲಿ? ಯಾರು ಇದೇ ಗೊತ್ತಲ್ಲಿ? ಇಲ್ಲ. ಲಂಕಾ ದರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ ರಾಕ್ಷಸರ ಕಾರಣ. ಯಾಕೆ ಹೇಳ್ತೇನೆ ನಿಮಗೆ ಅಂದರೆ ವಿಚಾರನ, ನಿಮಗೆ ಈಗಲೂ ನಾನು ನಿಜವಾಗಲೂ ಬುದ್ಧಿ ಮಾತು ಹೇಳ್ತೇನೆ. ನನಗೆ ಯಾರಿಂದ ನೆನೆಯಬೇಕಾಗಿಲ್ಲ. ಯಾರ ಮನೆಗೂ ನನ್ನೆಲ್ಲ ಯಾರ್ದಾರು ಮನೆ ನೋಡಿದ್ದೀರಾ? ಮಂತ್ರಿಗಳ ಮನಲೋ ಸರಿಲ್ಲ, ಯಾರ ಮನೆಗೆ ಹೋಗೋದು. ನಂಗೆ ಯಾರು ನಮ್ಮ ಅಪ್ಪ ಹೇಳಿದರು, ನಮ್ಮ ತಂದೆಯವರು ಹೇಳಿದರು, ಯಾರ ಮನೆಗೆ ಹೋಗ್ಕೊಡ್ದು, ಯಾರನ್ನ ಭಿಕ್ಷೆ ಬಿಡಬಾರ್ದು. ಅನ್ನ ಇದೆ, ಊಟ ಇದೆ, ನಿನ್ನ ಬುದ್ಧಿ ಇದೆ, ಇದ್ರ ಬುದ್ಧಿಯಿಂದ ಜನ ಬರ್ತಾರೆ. ನಮ್ಮಲ್ಲಿ ಇನ್ನೊಬ್ಬರು ಮನಸ್ಸು ಕೊಡಬೇಡ. ಹೆಣ್ಣು ಮಕ್ಕಳನ್ನು ತಾಯಿ ಥರ ನೋಡಷ್ಟೇ. ಅದಕ್ಕೆ ಹೇಳೋರು, ಯು ರನ್ ಬಿಹೈಂಡ್ ದ ಬಸ್, ಯು ಲೀಡ್ ಡಸ್ಟ್, ಯು ಗೋ ಇನ್ ಸರ್ಚ್ ಆಫ್ ಮನಿ, ಯು ವಿಲ್ ನಾಟ್ ಗೆಟ್ ದ ಮನಿ, ಯು ವಿಲ್ ಕ್ರೈ. ಪ್ರೊಫೆಸರ್ ರಾಧಾಕೃಷ್ಣನ್ ನಮ್ಮ ದೇಶ ಕಂಡ ಅತ್ಯಂತ ಪಾಂಡಿತ್ಯ ಉಳ್ಳಂತಹ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಆದರೂ ಕೂಡ ಅವರು ರಮಣ ಮಹರ್ಷಿ ಅವರ ಬಳಿ ಹೋಗ್ತಾ ಇದ್ರು. ಹೌದು, ಯಾಕೆ ಹೋದ್ರು ಅವರು? ಹೋಗಿ ಕೂತು ಅವರಿಂದ ಮಾಹಿತಿಗಳ ಕೆಲವೆಲ್ಲ ಪಡೆದು ವಾಪಸ್ ಹೋಗ್ತಾ ಇದ್ರು ಅಂತೇಳಿ.
ಹಾಗಿದ್ರೆ ಅಲ್ಲಿ ಯಾರೋ ಹೇಳ್ತಾರೆ ರಮಣ ಮಹರ್ಷಿಗಳೇನು PhD ಮಾಡಿದವರಲ್ಲ, ಖಂಡಿತ ಕೇವಲ ಸಾಮಾನ್ಯ ಮನುಷ್ಯ. ಆಧ್ಯಾತ್ಮ ಧ್ಯಾನದಿಂದಲೇ ಅರುಣಾಚಲೇಶ್ವರನ ಒಂದು ರೀತಿಯಲ್ಲಿ ಹೋಲಿಸ್ಕೊಂಡವರು. ಅಂಥವ್ರು ಅಪಾರ ಪಾಂಡಿತ್ಯ ಇದ್ದಂಥ ಪ್ರೊಫೆಸರ್ ರಾಧಾಕೃಷ್ಣನ್ ಅವರು ಬಂದು ಅವರ ಹತ್ರ ಡಾಕ್ಟರ್ ರಾಧಾಕೃಷ್ಣನ್, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಬಂದು ಅವರಿಂದ ಕೆಲವು ಸೂಚನೆಗಳನ್ನು ಪಡ್ಕೊಂಡು ಹೋಗ್ತಾ ಇದ್ರು ಅಂತ. ರಮಣ ಮಹರ್ಷಿಗಳು ಅಂದರೆ ಅವರು ಸ್ವಯಂ ಈಶ್ವರರು ಅಂತಾನೆ ತೀರ್ಮಾನ ಮಾಡಿದರು. ಬೇರೆಯವ್ರ ರೋಗ ಅಂತ ತಾವು ತಗೊಂಡು ಇನ್ನೊಬ್ಬರ ಆರೋಗ್ಯವನ್ನು ಕೊಡ್ತಾ ಇದ್ರು. ಅಂಥ ಶಕ್ತಿ ಇತ್ತು, ಅದ್ಭುತ ಶಕ್ತಿ ಇತ್ತು. ಈಗಲೂ ಕೂಡ ಪ್ರಧಾನಮಂತ್ರಿಗಳು ಯಾರನ್ನ ಆರಿಸ್ಕೊಳ್ಳಿ, ಒಳ್ಳೆಯ ಗುರುಗಳನ್ನ ಹಿಡ್ಕೊಂಡು ಗಾಣಕಾಪುರಕ್ಕೆ ಬಂದು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಇನ್ನಾರು ನೋಡ್ಸೋಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಂಡು, ಇದೇನು ಯಾರ ಮೇಲೂ ನಂಬ್ಕೊಂಡು ರಾಷ್ಟ್ರ ಕಟ್ತಿದ್ರೆ ಆಗುತ್ತೆ? ಆಗದ ಮಾತು. ಹೀಗೆ ಹೋದರೆ 18 ತಿಂಗಳಿಗೇ ಖಂಡಿತ ಭಾಜಪ ಸರ್ಕಾರಕ್ಕೆ ಒಂದು ತೊಂದರೆ ಬಂದೇ ಬರುತ್ತೆ. ಹೇಗೆ ನಿಭಾಯಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಅವ್ರು ಅಳವಡಿಸ್ಕೊಂಡ್ರೆ ನಮ್ಮ ಆಸೆ ಎಲ್ಲ ಇತ್ತು, ಒಂದು 25 ವರ್ಷ ಆಳ್ತಾರೆ ಅಂತ. ಆಸೆ ಹುಸಿ ಆಯ್ತಾ ಅಂತ ನನಗೊಂದು ನೋವಾಗುತ್ತೆ ಮನಸ್ಸಿಗೆ. ದೇವರು ಅವಕಾಶ ಕೊಟ್ಟರು ಉಪಯೋಗಿಸ್ಕೊಳ್ಳಲ್ಲ ಇವರು. ರಾಮನ ಕೈ ಬಿಟ್ಬಿಟ್ನಲ್ಲ BJPನ, ಅಲ್ಲೇ ಗೆಲ್ಲಕ್ಕಾಗಲಿಲ್ವಲ್ಲ ಅಯೋಧ್ಯೆಯಲ್ಲಿ. ಆದರೆ ಅಯೋಧ್ಯ ರಾಮ ಅಲ್ಲ ಅವನು, ತಪ್ಪು ಮಾಡ್ತಿದ್ದಾನೆ. ಭಾರತ ಕಂಡ ರಾಮ ಅವನು, ಭರತ ರಾಮ ಅವನು. ಭರತನೇ ರಾಜ್ಯ ಆಳಿತಾನೆ. ಮತ್ತು ನಿಮ್ಗೆ ಹೇಳಿದ್ನಲ್ಲ, ರಾಮ ಗೆದ್ದಿದ್ದ ದಕ್ಷಿಣದಿಂದ ನಿಮ್ದೇನಿದೆ? ಅವನನ್ನು ರಾಮನ ರಾಮರಾಜ ಮಾಡಿದವನು ದಕ್ಷಿಣ ಭಾರತದವರು. ಜ್ಞಾಪಕ ಇರಲಿ ಉತ್ತರ ಭಾರತಕ್ಕೆ. ಯಾಕೆ ಹೇಳಿದೆ ಅಂದರೆ, ಈಗ ಒಂದು ಸಂದರ್ಭ ಬಂದಿದೆ. ಈ ಸುಸಂದರ್ಭದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಅಶಾಂತಿಯನ್ನು ದೂರ ಮಾಡಿ ದೇವರು ಶಾಂತಿಯನ್ನು ನೆಲೆಸಿ ರಾಷ್ಟ್ರವನ್ನು ಆಡೋದು, ರಾಜ್ಯವನ್ನು ಆಡೋದು, ಸದ್ಬುದ್ಧಿಯನ್ನು ಕೊಟ್ಟು, ಧರ್ಮಬುದ್ಧಿಯನ್ನು ಕೊಟ್ಟು ಪ್ರಜೆಗಳ ರಕ್ಷಣೆಗೆ ಅವರು ಮುಂದಾಗಬೇಕು. ಸ್ವಾರ್ಥವನ್ನು ಬಿಡಬೇಕು. ಯಾರು ಹೇಳ್ತಾರೆ? ಶೃಂಗೇರಿ ಪೀಠದ ಗುರುಗಳಿದ್ದಾರೆ, ಸರ್ವಸಂಗ ಪರಿತ್ಯಾಗಿಗಳು. ಏನು ನಾನು ಕೇಳಲ್ಲ, ನೀವೇನು ಮೃದ್ರಾಕ್ಷಿ ಹಾಕೊಳ್ಳಲ್ಲ, ಮಾಲೆ ಹಾಕೊಳ್ಳ, ನನಗೇನು ಬೇಕಿಲ್ಲ. ನಾನು ಚೆನ್ನಾಗಿ ಕಾಣದಿರೋ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತೀವಿ. ಯಾಕೆ ಹೇಳಿದೆ ಅಂತಂದರೆ, ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ನಾನು ಒಂದೊಂದು ಇರಬಾರ್ದು. ಯಾರು ಮನೆಯವ್ರ ಹತ್ರ ಇಟ್ಕೋಬಾರ್ದು. ಇವತ್ತು ಶಿವಕುಮಾರ್ಗೆ ಬುದ್ಧಿ ಮಾತಿದ್ದು, ನಾಳೆ ರಾಜ್ಯ ಅವ್ರ ಕೈ ಸಿಕ್ಕಿದ್ರೂ ಅವರ ಮನೆಯವರು ಅವ್ರಿಗೆ ಬೇಕಾದವ್ರನ್ನ ದೂರ ತಳ್ಳಿ ಅವರು ಸ್ವತಂತ್ರವಾಗಿ ರಾಜ್ಯವನ್ನು ಆಡಿ ರಾಜ್ಯಕ್ಕೆ ಒಳ್ಳೆಯದು ಮಾಡಬೇಕು. ಎಸ್ ವೀಕ್ಷಕರೇ, ವಿಸ್ತೃತವಾಗಿ ಮಾತಾಡಿದರು. ಭಾಳ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ವಿಶೇಷವಾಗಿ ನಮ್ಮ ಜೊತೆ ಸ್ವಲ್ಪ ಸಲಿಗೇನಿದ್ದ ಕಾರಣಕ್ಕಾಗಿ ನಾವು ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳಿಬಿಡ್ತೀವಿ, ಅವರು ಉತ್ತರಗಳನ್ನು ಕೂಡ ಕೊಡ್ತಾರೆ. ನಮ್ಮ ಉದ್ದೇಶ ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸುವಂಥದ್ದು. ದೇಶ ಚೆನ್ನಾಗಿರಲಿ, ದೇಶ ಚೆನ್ನಾಗಿದ್ದರೆ ನಾವು ಆಟೋಮೆಟಿಕಲಿ ಚೆನ್ನಾಗಿರ್ತೀವಿ. ಮತ್ತು ಎಲ್ಲ ನಮ್ಮ ರಾಜಕಾರಣಿಗಳು ಕೂಡ ಒಳ್ಳೆಯ ಸದ್ಬುದ್ಧಿ ಬರಲಿ. ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು ಝೀರೋ ಆಗಲಿ, ನಿಲ್ಲಲಿ ಕಂಪ್ಲೀಟ್ ಆಗಿ ಅಂತ ಹಾರೈಸ್ತಾ, ಇದು ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಗುರುಗಳಿಗೆ ನಮಸ್ಕಾರ.